ನಿಜವಾಗ್ಲು ಇವೆರಡು ಸೀರೆ ನೋಡಿದ್ರೆ ನನಗೆ ಅಷ್ಟಿಷ್ಟು ಮೈಯ ಗುರಿಯಲ್ಲ. ಇವನ್ ಯಾರನ ಸೀರೆ ಅಂತಾರ? ಥೂ, ಅಲ್ಲ ಹೆಂಗಿದೆ ನೋಡು. ಒಂದ್ಸತಿ ಏನಾದರೂ ನಾವು ನೀರಿಗೆ ಹಾಕಿದೀವಿ ಅಂತಂದ್ರೆ ಎಲ್ಲ ಮೆಲಕ್ಕೆ ಹೋಗ್ತವೆ. ಆ ಕಲರ್ ನೋಡು, ನಮ್ಮ ಹತ್ರ ಇಂಥ ಕಲರ್ ಇದ್ದಾವೆ. ಅಲ್ಲ ಇದ್ರೂ ಪರವಾಗಿಲ್ಲ, ಕಲ್ಲರ್ದೇನು ಲೆಕ್ಕ ಇಲ್ಲ. ಸ್ವಲ್ಪ ಚೆನ್ನಾಗಿರೋದು ತರಬೇಕಾ? ಇವೆಲ್ಲ ಒಂದು 700-800 ರೂಪಾಯಿ ಸೀರೆ 1000 ರೂಪಾಯಿ ಅಂತ ಹೇಳ್ತೈತಿ. ನೋಡಪ್ಪ, ನಾವು ಎಷ್ಟು ಬಿಡು ಮಾಡೋಣ, ನಮ್ಮ ಮನೆ ಹೆಣ್ಮಕ್ಳು ಮದುವೆ ಅಂತ ಇದ್ದೀವಿ, ಒಂದು ಸ್ವಲ್ಪ ರೇಟ್ನ ತರೋಕ್ಕಾಗ್ತಿರ್ಲಿಲ್ವಾ? ಅವ್ರು ಮಾತ್ರ ಎಷ್ಟು ರೇಟ್ನ ತಗೊಂಡಿದ್ದಾರೆ ಋತು ಅಕ್ಕ ಮಾತ್ರ. ಅಲ್ಲ ತೀರ ನಾವೇನು ಅಷ್ಟು ರೇಟ್ನ ಕೇಳಲ್ಲ. ಒಂದು 2000 ರೂಪಾಯಿ 2-3 ಸಾವಿರ ರೂಪಾಯಿ ಸೀರೆನಾದರೂ ತರೋದು ಬೇಡವಾ ನಮಗೆ? 1000 ರೂಪಾಯಿ ಸೀರೆ ಅಲ್ಲ, 1000 ರೂಪಾಯಿ ಸೀರೆ ಆದ್ರೂ 1100-1200 ರೂಪಾಯಿಗೆ ಕಾಂಚಿಪುರಮಲ್ಲಿ ಬರ್ತಾವಲ್ಲ, ಆ ಥರದವ್ ತಂದಿದ್ರು ಚೆನ್ನಾಗಿರೋದು. ಒಂದು 500-600 ರೂಪಾಯಿ ಅನಿಸುತ್ತೆ. ಹೆಂಗಿದೆ ನೋಡಿ, ಎಷ್ಟು ಹೊರಟಾಗಿ ಇವನ್ನೆಲ್ಲಾದ್ರೂ ಹುಡ್ಕಾಮಕ್ಕೆ ಬರ್ತಾವ. ಇಂಥ ಸೀರೆ ತಗೊಂಬಂದೈತೆ, ನಮಗೇನೇನು ಗತಿ ಇಲ್ಲ ಅನ್ನಂಗೆ. ಇವರಿಬ್ರಿಗೂ ಸರಿಯಾಗಿ ಹೇಳ್ತೀನಿ, ನೀವು ಒಂದು 1000 ರೂಪಾಯಿ ಸೀರೆ ಬಿಟ್ಟು 5000 ರೂಪಾಯಿ ಸೀರೆ ಕೊಡ್ಸಿರಾ ಅಂತ ಹೇಳ್ತೀನಿ. ನಾ ಹಂಗೆ ಮಾಡಿದವ್ರಿಗೆ ಹಂಗೆ ಮರ್ಯಾದೆ ಮಾಡಿ ತೋರಿಸ್ಬೇಕು ನಾವು. ಏನು ನಾವೇನೇನು ಲೆಕ್ಕಕ್ಕಿಲ್ವ? ಅವ್ರಿಗೂ ಹಂಗೆ ತಗೊಂಬಂದಿರೋ ಅವು ಚೆನ್ನಾಗಿಲ್ಲ. ತಮ್ಗಳಿಗೆ ಈಗ ತಮ್ಗಳು ಇವಾಗ ಉಟ್ತಾಳಿ ಕಟ್ಟೋಕ್ಕೂ ದಾರೆ ಎರಿಯೋಕ್ಕೆಲ್ಲ ತಮ್ಗಳು ಹೋಗ್ತಾರೆ. ತಮ್ಗಳಿಗೆ ಒಳ್ಳೆವ್ ತರ್ಬೇಕು ತಾನೆ, ನಮಗೆ ತರಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಯ್ಯೋ ಥೂ, ನನಗೆ ನೋಡ್ಬಿಟ್ರೆ ನಿಜವಾಗ್ಲೂ ಈ ಬಟ್ಟೆಗಳನ್ನ ಮೈಯೆಲ್ಲ ಉರಿದು ಹೋಗ್ತೈತೆ. ಈಗ ನೋಡೋದೇ ಬೇಡ ಈ ಬಟ್ಟೆಗಳನ್ನ ಅನ್ನಿಸ್ತೈತೆ ನಿಜವಾಗ್ಲೂ. ನನಗೆ ಇವನು ಹೊಲ್ಸೋದೇ ಬೇಡ, ಈ ಸರಿಯಾಗಿ ಮಾಡ್ತೀನಿ ನೋಡಿ ಋತುಗೆ. ನೋಡ್ದ ಪುಣ್ಯಾಕ ಸೀರೆನಾ? ನೋಡ್ತಾ ಇದ್ದೀನಮ್ಮ. ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ರೇಟ್ನ ತಗೊಂಬಂದವ್ರೆ ಅಂತ ನೋಡ್ತಾ ಇದ್ದೀವಿ. ನೋಡಮ್ಮ, ತಮ್ಮನ ಹೆಂಡ್ತಿ ಅಂತೇಳಿ ಹೇಳ್ಕೊಂಬದೇನೆ. ನಾವು ಮುಂದೆ ಬಿದ್ದು ನಮ್ಮ ದುಡ್ಡು ಮುಗಿಸ್ಕೊಂಡು ನಾವು ಎಲ್ಲ ಇದು ಮಾಡೋದೇನೆ. ಅವ್ರೇನಿಲ್ಲ. ನಾವೇನು ಲೆಕ್ಕಕ್ಕಿಲ್ಲ ಕಣೆ, ನಾವೇನು ಲೆಕ್ಕಕ್ಕಿಲ್ಲ ಕಣ್ ಶಿವಾನಿ. ನೋಡಿ ಎಂತ ತಂದು 1000 ರೂಪಾಯಿ ಸೀರೆ ಅಂತಾರೆ, 1000 ರೂಪಾಯಿದು ಅಲ್ಲ ಇದು. ಇವನ್ನ ಹೊಲಸ್ಕೊಂಬದು ಬೇಡ. ಸುಮ್ಮನೆ ಟೈಲರ್ಗೆ ದುಡ್ಡು ಕೊಟ್ಟು ಜಾಕೆಟ್ ಹೊಲ್ಸೋಕೆ ಕೂಲಿ ಒಂದು ದಂಡ. ಇಂಥದ್ದು ಹೊಲಸ್ಕೊಂಬದು ಬೇಡ, ಸುಮ್ಕಿರೋ. ಯಾಕೆ ಕರೆದ್ರ? ಯಾಕೋ ಮಾತಾಡ್ಸಿದ್ರಲ್ಲ ಇಬ್ರು? ನಿಮಗೆ ಕರೆದಿದ್ದು. ನಿಮಗೆ ಬುದ್ಧಿ ಇಲ್ಲ, ನೀವು ಬರೀ ಹಿಂಗೆ ಮಾಡಿ ಕೈ ಹೇಳೋದು ಕಳ್ಕೊಂಡು ನೀವು ಹಿಂಗೆ ಹೋಗೋದೇನೆ. ನಾವು ಸರಿಯಾಗಿ ಉದ್ಧಾರ ಆದಂಗೆನೆ. ಏನಾಯ್ತು ಪುಣ್ಯ? ಏನಾಯ್ತು? ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ? ಏನನ್ ಜಾಸ್ತಿ ರೇಟಿನ ಸೀರೆ ಕೊಡಿಸ್ರಿ ಆ ಋತುಗೆ ಹೇಳ್ತೀನಿ. ಆ ಋತು ಅಕ್ಕನ್ಗೆ ನಾವೇನು ಸುಮ್ಮನಿರೋದಿಲ್ಲ. ನಾನಂತೂ ಸುಮ್ಮನಿರೋದಿಲ್ಲ. ಇಲ್ಲ, ನಮಗೆ 5,000 ರೂಪಾಯಿ ದುಡ್ಡು ಕೊಡ್ರಿ ಸೀರೆ ತಗೊಂಬಕ್ಕೆ. ಅವ್ರಿಗಂತೂ ಸೀರೆ ಕೊಡಿಸ್ಕೊಡ್ದು ರೇಟಿಂದ. ಅಲ್ಲ ನೀವು ಬರೀ ಹಿಂಗೆ ಮಾಡಿ ನಿಮ್ಮ ಅಕ್ಕ ಅಂತೇಳಿ ತಲೆ ಮೇಲೆ ಇಕ್ಕೊಂಡು ನೀನು ಜಾಸ್ತಿ ರೇಟಿನ ಸೀರೆ ತಗೊಂಬಂದು ಉಡ್ಸೋದೇನೆ ನೀವು. ಯಾವಾಗ್ಲೂ ನೋಡಿ ಎಷ್ಟು ರೇಟಿನ ತಗೊಂಬಂದು ಉಡಿಸ್ತೀರಾ. ನಮಗೆ ನೋಡ್ರಿ ಎಂಥದ್ದೊಂದು 500-600 ರೂಪಾಯಿ ಇದು ಎಷ್ಟು ಹೊರಟಾಗೈತಿ. ಇದನ್ನ ಪಿನ್ ಮಾಡಿ ಹುಡ್ಕೊಂಬಷ್ಟೊತ್ತಿಗೆ ಮುಹೂರ್ತ ಆಗುತ್ತೆ. ಮತ್ತೆ ಅದನ್ನೆಲ್ಲಾದ್ರೂ ಪಿನ್ ಮಾಡ್ತಾ ಕೂತ್ಕೊಂಡ್ರೆ ಮುಹೂರ್ತಾಗ ಊಟನೇ ಮಾಡ್ತಾರೆ. ಮುಹೂರ್ತ ಆಗ್ಬಿಟ್ಟು ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ನಾವು ಅಷ್ಟೊತ್ತಿನ ತಕನ ನಾನು ಶಿವಾನಿ ಸೀರೆ ಹುಡ್ಕೊಂತೀನಿ, ಇಲ್ಲಿಗೆ ಪಿನ್ ಹಾಕು, ಇಲ್ಲಿ ನೆರಿಗೆ ಹೊಲ್ಟೈತೆ ನೋಡು, ಇಲ್ಲಿ ಯಾಕೋ ಹಿಂಗಾಯ್ತು ಅಳ್ಟ್ಕೊಂಡೈತೆ ಅಂತೇಳಿ ನಾವಿಬ್ರು ಸೀರೆ ಹುಡ್ಕೊಂತಾ ಇರ್ಬೇಕಾಗುತ್ತೆ. ಅಂತ ಸೀರೆ ತಂದೈತೆ ನಿಮ್ಮ ಅಕ್ಕ. ಏನ್ ಹೇಳ್ತಾ ಇದ್ದೀರಾ? ನಮ್ಗೆ ಅರ್ಥ ಆಗ್ತಿಲ್ಲ. ಬಿಡತ್ತ ಸೀರೆದೆಲ್ಲ ಏನ್ ಲೆಕ್ಕ ಪುಣ್ಯ? ಸೀರೆದು ಲೆಕ್ಕ ಏನೇ? ನಾವೇನು ಹಂಗಾರೆ ಲೆಕ್ಕಕ್ಕಿಲ್ಲ, ನೀವು ಹಂಗಾರೆ ಲೆಕ್ಕಕ್ಕಿಲ್ವಾ? ನಿಮ್ಗೂ ಹಂಗೇನೆ ಒಳ್ಳೆವೇ ತಗೊಂಬಂದಿಲ್ಲ ಏನ? ಇನ್ನೇನು ಇರಿಬ್ರು ಮಕ್ಳು ಮದುವೆ ಮಾಡಿದ್ರೆ ಇನ್ನೇನಿರುತ್ತಪ್ಪ ನಿಮ್ಮ ಅಕ್ಕನಿಗೆ? ಇನ್ನೇನು ಇರೋದಿಲ್ಲ. ನೀವೇನ ಸೀರೆ ಕೊಡಿಸ್ರಿ ಶಾನೆ ರೇಟಿಂದ, ನಾವಂತೂ ಸುಮ್ಮನೆ ಇರಲ್ಲ. ಇಬ್ರು ಜಗಳ ಮಾಡಿದ್ರು ಪರವಾಗಿಲ್ಲ. ನೋಡ ಸೀರೆ ಹಿಂಗೈತೆ, ನಮ್ಗಿಂತ ಮರ್ಯಾದೆನ ಮಾಡೋದು. ಅವ್ರಿಗೆ ಮಾತ್ರ ನೀವು ಜಾಸ್ತಿ ರೇಟಿಂಗ್ ಕೊಡಿಸ್ಬೇಕಂತ ಇದೆ. 1000 ರೂಪಾಯಿ ರೇಷ್ಮೆ ಸೀರೆಗಳನ್ನೆಲ್ಲನ ಅವತ್ತು ಬೇಡ ಅಂದ್ರೆ ಇವಾಗ ಏನಂಗೇನೆ ಚೆನ್ನಾಗಿದ್ದಾವೆ 5000 ರೂಪಾಯಿ ನಾವು ಅಂತ ತಂತೀನಿ ಇಂಥ ತಂತೀನಿ, ಅದನ್ನು ಕೊಡಿಸ್ರಿ ಇದನ್ನು ಕೊಡಿಸ್ರಿ ಅಂತ ಹೇಳುತ್ತೆ ನಿಮ್ಮ ಅಕ್ಕ. ಅವತ್ತು ಬೇಡ ಅಂದಿದ್ದು ಇವಾಗ ಏನು ಮನ್ಸು ಬದಲಾಯಿಸ್ತಾ ಏನೋ ಗೊತ್ತಿಲ್ಲ. ಅಷ್ಟೊಂದು ರೇಟಿಂದ ಏನು ಸೀರೆ ಅಂತ ಅಂದಿದ್ದು ಇವಾಗ 5000 ರೂಪಾಯಿನ ಸೀರೆ ಚೆನ್ನಾಗಿರ್ತವೆ ಅಂತವೇ ತಗೊಂತೀನಿ, ಯಾವಾಗ ಕೊಡಿಸ್ತಾರಮ್ಮಲ್ಲ ಅವಾಗ ಖುಷಿನ್ ಕೇಳು ಅಂತ ಹೇಳ್ತಾ ಇತ್ತು ನಿಮ್ಮ ಅಕ್ಕಯ್ಯ. ನಮ್ಗೆ 5,000 ರೂಪಾಯಿ ದುಡ್ಡು ಕೊಡ್ರಿ, ಇಲ್ಲ ನಾವಂತೂ ಸುಮ್ಮನಿರೋದಿಲ್ಲ. ಈ ಸೀರೆನ ಹುಡ್ಕಮಲ್ಲ. ಈ ಜಾಕೆಟ್ ಹೊಲ್ಸಿದ್ರೆ ಸುಮ್ಮನೆ ಜಾಕೆಟ್ ಹೊಲ್ಸಕ್ಕೆ ಒಂದು ವೇಸ್ಟ್. ನಾವೇನೇನು ಯಾವಾಗಲೂ ಮನೆ ತಗೆಲ್ಲ ಸೀರೆ ಹುಡ್ಕಮಲ್ಲ. ನಾವೆಲ್ಲ ಡ್ರೆಸ್ ಹಾಕೊಂತೀವಿ. ಇವನ್ನೆಲ್ಲ ಸೀರೆ ಇಂಥವೆಲ್ಲ ಹೊಲಸ್ಕೊಂಡು ಏನಕ್ಕೆ? ಹೊಲ್ಸ್ಕೊಂಡ್ರೆ ಕೂಲಿ ಕೊಟ್ಟು ಒಳ್ಳೆ ಹೊಲಸ್ಕೋಬೇಕು. ಅಯ್ಯೋ ಇವ್ದಂತೂ ಹೆಂಗಸ್ರು ಬರೀ ಸೀರೆ ಜಾಕೆಟು ಬರೀ ಒಡವೆ ಇದೇ ಆಯ್ತಪ್ಪ. ಅದೆಲ್ಲ ಏನಪ್ಪ ನೀವಂತೂ ಅದನ್ನೇ ಒಂದು ಇದು ಮಾಡ್ಕೊಂಡು ಏನಕ್ಕೆ ಹಿಂಗೆ ಮಾಡ್ತೀರಾ? ಇವಳೆ ಬಿಡು ಹೋಗ್ಲಿ ಅತ್ಲಾಗೆ. ಹೋಗ್ಲಿ ಅಂತ ನೀನು ಹೇಳ್ತೀಯ ಖುಷಾ? ನಿಮ್ಮ ಅಕ್ಕ ನೋಡಿ ಎಂಥ ಸೀರೆ ತಗೊಂಬೈತೆ ನಮಗೆ. ನಾವು ಅಷ್ಟು ಏನು ಚೀಪಾ? 500-600 ರೂಪಾಯಿ, ಒಂದು 700 ರೂಪಾಯಿ ಸೀರೆ ಅಷ್ಟೇ ಅಪ್ಪ. ಇದು 1000 ರೂಪಾಯಿ ಅಂತ ಹೇಳುತ್ತೆ ನಮ್ಮ ತಾಗೆ. 700 ರೂಪಾಯಿ ಬಿಲ್ ಐತದ್ರಾಗ, ನಾವು ಬಿಲ್ ನೋಡಿದ್ವಿ. 700 ರೂಪಾಯಿ ಸೀರೆ ಅದು ಚೆನ್ನಾಗಿಲ್ಲ. ನಮ್ಗೆ 5,000 ರೂಪಾಯಿ ದುಡ್ಡು ಕೊಡ್ರಿ, ಇಲ್ಲ ನಿಮ್ಮ ಅಕ್ಕಗೂ ಕೊಡಿಸ್ಕೊಡ್ದು ನೀವು ಅಷ್ಟೇನೆ. ನಿಮ್ಮಿಬ್ಬರಿಗೂ ಹಿಂಗೆ ಬಿಗಿ ಮಾಡಿದ್ರೇನೇನೆ ಯಾವಾಗಲೂ ಅಕ್ಕ ಅಂತಿರ್ತಿರ್ತೀರಾ. ಸರಿ ಆಯಿತು ಬಿಡೋಣ, ಕೊಡೋಣ. ತಲಕ 5,000 ರೂಪಾಯಿ ಕೊಡ್ತೀನಿ. ನಮ್ಮ ತಗೈತಿ ಅಂತ ತಗೊಳ್ರಿ ನೀವು ಸುಮ್ಮನೆ. ಸರಿ ಆಯಿತು ಪುಣ್ಯ, ಕೊಡ್ತೀನಿ ನಾನು. ನೀನು ಕೂಡ ಖುಷ ಶಿವನಿಗೆ. ಸರಿ ಆಯಿತು ಕೊಡ್ತೀನಿ ತಗೊಳ್ರಿ. ಊರಿಗೆ ಬೇಡವೆ?
ಹುಡುಗರಿಗೆ ಬೇಡನಪ್ಪ, ನಿಮಗೂ ತರಬೇಕು ಒಳ್ಳೆವ. 10,000 ರೂಪಾಯಿ ದುಡ್ಡು ಕೊಡ್ಬೇಕು ಅಷ್ಟೇ ಇಬ್ಬರು ನೀವು. ನಮ್ಗೆ 10,000 ರೂಪಾಯಿ ದುಡ್ಡು ಕೊಟ್ರೆ ಈಗ ನಾವು ಅಲ್ಲಿ ಯಾಕೆ ಮಾತಾಡೋದವ್ರು ಎದುರಿಗೆ ಅಂತ ನಾನು ರೂಮ್ನ ಕರ್ಕೊಂಬಂದು ಮಾತಾಡ್ತಾ ಇದ್ದೀನಿ. ಅದಕ್ಕೇ ಸುಮ್ಮನೆ ನೀನು ನನಗೆ ಕೊಡೋದು ಕಲಿ. ನನಗೆ ಬೇಕೇ ಬೇಕು, 10,000 ರೂಪಾಯಿ ಬೇಕು. ಹುಡುಗರಿಗೆ ಬೇರೆ ತರಬೇಕು, ನಿಮಗೆ ಬೇರೆ ತರಬೇಕು. ಅವ್ರು ತಂದಿರೋ ಬಟ್ಟೆಗಳು ಇಕ್ಬಿಟ್ರೆ ಏನಿಲ್ಲ. ಸರಿ ಆಯಿತು ಬಿಡ್ರಮ್ಮ ತಾಯಿ, ಕೊಡ್ತೀನಿ ಅಂತ ಹೇಳ್ತಿಲ್ವಾ? ಸರಿ ಆಯಿತು ಕೊಡ್ತೀನಿ ಬಿಡ್ರಿ. ಒಂದು ಮಾತಿಗೆ ಬಿಟ್ಟಾಗ ಸುಮ್ಮನಾಗ್ಬಿಡ್ಬೇಕು. ನೀವು ಅದನ್ನೇ ಒಂದು ಅತಿ ಮಾಡ್ತೀರಪ್ಪ. ಅತಿ ಮಾಡ್ತೀರಾ ಅಂತ ಅಲ್ಲ ಬಾವಾ, ಇಲ್ಲಿ ನೋಡಿ. ಮತ್ತೆ ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಅವ್ರಿಗೆ ಮಾತ್ರ ನಾವು ಒಳ್ಳೆ ಕೊಡಿಸ್ಬೇಕು. ನಮ್ಮ ಅತ್ತೆ ಆಗ್ಲಿ ಹೇಳ್ಬೇಕಾ ಮಗಳಿಗೆ? ಇಲ್ಲಪ್ಪ, ನಾವು ಮಗಳಿಗೆ ಒಳ್ಳೆ ತರಬೇಕು ಅಂತ ಹೇಳ್ತಾರೆ ನಮ್ಮ ಅತ್ತೆನೂ ನಮ್ಮ ಮಾಮ. ಆದರೆ ನಮ್ಮ ಮಗನಿಗೂ ಸೊಸೆಗೂ ನಮ್ಮ ಸೊಸೆಯರಿಗೆ ಏನು ಬಿಡು, ಸೊಸೆಯರ್ದೆಲ್ಲ ಏನು ಲೆಕ್ಕ ಅಮ್ಮಂಗೆ ನೋಡು. ಮಾಡಿದ್ರೆ ಬೇಜಾರಾಗುತ್ತೆ. ಸರಿ ಆಯಿತು ಕೊಡ್ತೀನಿ ಬಿಡ್ರ ಮಾತ್ಲಾಗಿ. ಹೋಗ್ಲಿ 10,000 ರೂಪಾಯಿ ತಾನೆ ಕೊಡ್ತೀನಿ, ಎಲ್ಲ ಹೋಗುತ್ತೆ. ಮಾತಿಗೆ ಬಿಡಲ್ಲ, ಕೊಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ನೋಡು, ಸರಿಯಾಗಿ ಬಿಗಿ ಮಾಡೋದಕ್ಕೆ ಕೊಡ್ತಾರೆ ಇವರು. ಮತ್ತೆ ನಾವೆಷ್ಟೋ ಮನೆಯಾಗಿರ್ತೀವಿ, ಮತ್ತು ನಾವೇ ಸುಮ್ಮನೆ ಮನೆಯಾಗಿರ್ತೀವಿ. ಹುಡುಗರು ನೋಡ್ಕೊಂಡು ಇರ್ತೀವಪ್ಪ. ಸುಮ್ಮನೆ ಇದೇ ಸಿಕ್ಕಿರೋ ಚಾನ್ಸ್ ನಾವು ಹೋಗಿ ತಗೊಂಬರೋಣ. ಅವನು ಅಲ್ಸೋದೇ ಬೇಡ, ಅವ್ನು ಹಂಗೆ ಬಿಟ್ಟು ಬಿಡೋಣ. 5,000 ರೂಪಾಯಿನೂ ತಗೊಂಬಂದ್ಬಿಡೋಣ. ಅವಳು ಎದುರಿಗೆ 7 ಕಂಡೆ ಹೋಗೋಣ. 5,000 ರೂಪಾಯಿನ ಸೀರೆ ತಗೋಬತ್ತೀವಿ ಅಂತ 7 ಕಂಡೆ ಹೋಗೋಣ. ಋತು ಎದುರಿಗೆ. ಮತ್ತೆ ಅವನ್ನ ಯಾರಕ್ಕ ಬಲಿಸ್ತಾರೆ? ಸುಮ್ಕೆ. ಅಲ್ಲ ನೋಡಿ, ನಾವು ಎಷ್ಟು ಒಂಥರ ನಮ್ಮ ಸದ್ರ ತಗೊಂಡವ್ರೆ. ಇವ್ರು ಹಂಗೆ ಇವ್ರು ಬಿಗಿ ಮಾಡಲಿಲ್ಲ ಅಂದ್ರೆ ಅಯ್ಯೋ ಅಕ್ಕ ಅಂತೇಳಿ ಇದು ಮಾಡ್ತಾರೆ. ಎಲ್ಲದಕ್ಕೂ ನನಗೇನೋ ಭಾಳ ಸಿಟ್ಟು ಬಂದ್ಬಿಡ್ತು. ನನಗೂ ನೋಡ್ಬಿಟ್ಟು ತಂದು, ಶಿವಾನಿ ತಗೋ ನಿನ್ನ ಸೀರೆ, ಇಬ್ಬರಿಗೂ ಒಂದೇ ಥರದ್ದೇ ತಗೊಂಡಿದ್ದೀವಿ. ತಿರ್ಗಾ ಕಲ್ಲರು ನಮ್ಗದು ನನಗಿದು ಅಂತೀರಾ ಅಂತ ನಾವಿಂದ ನಂಗೆ ಅಂದಿದ್ದೀವೇನೋ ಪುಣ್ಯಕ್ಕ. ನಮ್ಗೆ ಅದು ಬೇಡ ಇದು ಬೇಡ ಅಂತ. ಅಯ್ಯಮ್ಮ ನಂಗಾದ್ರೆ ನಾವೇ ಯಾವುದಾದ್ರೂ ಈಗ ನಾವು ವರಲಕ್ಷ್ಮಿ ಹಬ್ಬದಾಗ ಗೌರಿ ಹಬ್ಬದಾಗ ಯಾವಾಗಾದ್ರೂ ಸೀರೆ ತಗೊಬರ್ಲಿ, ಏನಂತ ಕಲರ್ ಐತೆ, ಅದನ್ನು ತರಬೇಡ್ರಿ ಇದನ್ನು ತರಬೇಡ್ರಿ, ನೀವು ಚೆನ್ನಾಗಿರೋ ಕಲರ್ ಆರ್ಸಲ್ಲ ಅಂತ ಹೆಂಗೆ ಮಾತಾಡೈತೆ ಅಲ್ವಾ ಅವಕ್ಕ. ನಾವು ಹಿಂಗೆ ಇಷ್ಟು ಅನ್ಸರ್ಸಿದ್ದೀವಿ. ನಮ್ಗೆ ಮತ್ತು ನಾವು ಒಂದು ಸತಿ ನಂಗೆ ಅಂದ್ವಾ ಆ ಸೀರೆ ಚೆನ್ನಾಗಿಲ್ಲ ಅಂತ ನಾವು ಅಂಬಕ್ಕೆ ಹೋಗಿಲ್ಲ ಅನ್ಬೇಕು. ಇನ್ಮೇಲೆ ನಾವು ಇಷ್ಟು ದಿವಸ ಅನುಸರಿಸ್ಕೊಂಡಿದ್ದೀವಿ. ನಾವು ಇಷ್ಟು ದಿನ ಆಗೈತಪ್ಪ. ಅವ್ರ ಮನೆಗೆ ಹೋದ್ರೂ ನಮ್ಗೊಂದು ಸೀರೆ ಉಡ್ಸಿಲ್ಲ. ಬೇಡ ಮಿಕ್ಕಿ ಟೈಮ್ನಾಗ ಯಾರು ಉಡ್ಸಲ್ಲ, ಸುಮ್ಮನೆ ಬೇಡ. ಇವಾಗಂತೂ ಮಕ್ಕಳು ಮದುವೆ ಒಳ್ಳೆವಾದ್ರೂ ತರಬೇಕಾ ನಮಗೆ? ಸುಮ್ಮನೆ ಯಾಕೆ ಮಾತಾಡಿದ್ರಿಗಳಪ್ಪೋ, ಸೀರೆಗೆಲ್ಲ ಮಾತಾಡಿದ್ರು. ಅವೇನು ಸೀರೆ ಮಸ್ತಾಗಿ ಸೀರೆ ಇರ್ತಾವೆ, ಏನು ಸೀರೆದೆಲ್ಲ ಯಾವ ಲೆಕ್ಕ, ಎಂತ ಉಡ್ಕೊಂಡ್ರು ಸೀರೆನೇ ಅಂತ ಮಾತಾಡ್ತಾರೆ ಜನ. ಅವ್ರು ತಂದಿರೋದಕ್ಕೆ ಆಮೇಲೆ ಅಯ್ಯೋ ಇಗಳಪ್ಪ ಇವ್ರು ಸೀರೆ ವಿಚಾರಕ್ಕೆ ಮಾತಾಡಿದ್ರಂತೆ ಅಂತಾರೆ. ಸುಮ್ಮನೆ ಯಾಕೆ ಇವಾಗ ಕೊಡ್ತೀವಿ ಅಂದವ್ರ ಇವ್ರ ಹತ್ರ ಇದು ಒಳ್ಳೆ ಚಾನ್ಸು ಇಸ್ಕೊಂಡು ಸುಮ್ಮನೆ ನಾವಿಬ್ರು ಹೋಗಿ 5,000 ರೂಪಾಯಿನ ಸೀರೆನ ತಗೊಂಬಂದ್ಬಿಡೋಣ. ಅಷ್ಟೇ. ಇವ್ರೇನ ಮಾಡ್ಕೊಂಬ್ಲಿ, ಏನಾನ ಅಂದ್ಕೊಂಬ್ಲಿ, ಏನಾನ ಇದು ಮಾಡ್ಕೊಂಬ್ಲಿ ಅಷ್ಟೇ. ಸುಮ್ಮನೆ ನಾವು ತಗೊಂಬಂದ್ಬಿಡೋಣ. ಇವಾಗ ಅವ್ರ ಎದುರಿಗೆ ಹೇಳ್ಕೊಂಡೆ ಹೋಗೋಣ. 5,000 ರೂಪಾಯಿನವ್ರೆ ನಾವು ಸೀರೆ ತಗೊಂಬತ್ತೀವಿ, ಅವು ಹೊಲ್ಸಲ್ಲ ಅಂತಲೇ ಹೇಳೋಣ. ಮತ್ತೆ ಮಾತಾಡಬಾರ್ದು ಅಂತ ನಾವು ಎಷ್ಟು ಅನುಸರಿಸ್ತೀವಿ. ಆದರೆ ಅದು ಅನುಸರಿಸಿದ್ರೆ ಅದು ಒಳ್ಳೇದಾಗಲ್ಲ ಅಲ್ವೇ? ನಾವು ಬಿಡೋತ್ಲಾಗೆ ಹಂಗೆಲ್ಲ ಇದು ಮಾಡಬಾರ್ದು ಅಂತಿರ್ತೀವಿ. ಆದರೆ ನೋಡಿ ಎಷ್ಟು ಇದು. ಅವ್ರ ಮಕ್ಳಿಗೆ ನೋಡಮ್ಮ ಎಷ್ಟೊಂದು ದುಡ್ಡು ಆಯ್ತಂತೆ, ಎಷ್ಟೊಂದು ರೇಟ್ ಆಯ್ತಂತೆ ಸೀರೆಗೆ. 50,000 ರೂಪಾಯಿ ಸೀರೆ ತಗೊಂಡ್ರಂತೆ. ಮತ್ತು ಇದೆಂಥದ್ರಲ್ಲಿ ಲೆಹಂಗ ಬೇರೆ ಅಂತ 60,000 ಅಂತೆ. ಪಾಪ ಪ್ರೀತಿ ಅಕ್ಕರೆ ಹೆಂಗೆ ಕೊಡ್ಸಿದ್ರು ಏನೋ ತಗೊಬಿಡ್ತಾರೆ. ಅವ್ರದ್ದಾದ್ರೆ ಖರ್ಚಾಗಂಗಿಲ್ಲ, ಬೇರೆಯವ್ರದ್ದಾದ್ರೆ ಮುಗಿಲಿ ಅಂತಾರೆ. ದುಡ್ಡನ್ನ ಮಾತ್ರ ಭಾಳ ಕಂಜೂಸ್ ಇರುತ್ತವಕ್ಕ. ಭಾಳ ಇದು ಖರ್ಚು ಮಾಡೋ ಹತ್ರ ಮಾಡ್ಬೇಕಪ್ಪ, ಖರ್ಚು ಮಾಡ್ದಿಲ್ದ ಹತ್ರ ಮಾಡೋಕೆ ಹೋಗ್ಬಾರ್ದು. ಮತ್ತೆ ಇವಾಗ ಅಂತ ಬುದ್ಧಿ ಕಲ್ತೈತೆ. ಫಸ್ಟಿಗೆ ನಾವು ಮದುವೆ ಹೊಸಬ್ನಾಗ ಬಂದಾಗ ಹಂಗೆ ಮಾಡ್ತಾ ಇರಲಿಲ್ಲ. ಆಮೇಲೆ ನಮ್ಮನ್ನೇನು ಒಂಥರ ಅವಾಗಲೂ ಹಂಗೆ ಮಾಡೋದು. ಎಲ್ಲದಕ್ಕೂ ಇವರು ಅಕ್ಕ ಅಂತ ಅಕ್ಕ ಹೇಳ್ದಂಗೆ ಕೇಳೋರು. ಯಾಕಂದರೆ ಒಬ್ಬರೇ ಅಲ್ಲ ಅಕ್ಕ. ಅವಾಗಿಂದಲೂ ಇವ್ರು ಹಿಂಗೆ ಬಂದವ್ರಿ. ಇವ್ರು ಹಿಂಗೆ ಮಾಡ್ತಾರೆ. ಇವ್ರಿಗೆ ಸರಿಯಾಗಿ ಇದು ಮಾಡ್ಬೇಕು ತಗ. ಇವರಿಬ್ಬರಿಗೂ ಸರಿಯಾಗಿ ಹೇಳಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ಅದಕ್ಕೆ ಸರಿಯಾಗಿ ಬಿಗಿ ಮಾಡಿ 10,000 ರೂಪಾಯಿ ಇವಾಗ ಕೊಟ್ಟರೆ ಸರಿ ಅಂತ ಹೇಳಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಸೀರೆ ತಗೊಂಬಂದಿರೋದು ಸ್ವಲ್ಪನೂ ಚೆನ್ನಾಗಿಲ್ಲ. 500-600 ರೂಪಾಯಿ 700 ರೂಪಾಯಿ ಐತೆ ಅಷ್ಟೇ. ಡಿಸ್ಕೌಂಟ್ ಹೋಗೊಂದು 600 ರೂಪಾಯಿ ಸಿಕ್ಕಿದ್ರು ಸಿಗ್ಬೋದು, ಇಲ್ಲ ಫಿಕ್ಸೆಡ್ ರೇಟ್ ಅಂದರೆ 700 ರೂಪಾಯಿ ಐತೆ ಇದ್ರ ಮೇಲೆ ಬಿಲ್ಲು. ಇಂಥದ್ದು ತಗೊಂಬಂದವ್ರು ತುಂಬ ಹೊರಟಾಗೈತೆ, ಚೆನ್ನಾಗೇ ಇಲ್ಲ. ಅದಕ್ಕೆ ನಾವು ಲಾಭ ಖುಷಿಗೆ ಇಬ್ಬರಿಗೂ ಇವಾಗ ಸರಿ. ಅವ್ರ ಅಕ್ಕನಿಗೆ ಮಾತ್ರ ಒಳ್ಳೇದು ತಗೊಂಬರ್ತಾರೆ. ಅವರು ಸೀರೆ ವಿಷಯಕ್ಕೆಲ್ಲ ಮಾತಾಡಬಾರ್ದು ಅನ್ನಂಗೆ ಆಗುತ್ತೆ. ನಾವು ಚೀಪ್ ಆಗ್ತೀವಿ ಸೀರೆ ವಿಷಯಕ್ಕೆಲ್ಲ ಮಾತಾಡಬಾರ್ದು ಅಂತ. ಆದರೂ ಮಾತಾಡೋ ಅಂಥ ಸಮಯ ಸಂದರ್ಭ ಬಂದಾಗ ಮಾತಾಡಲೇಬೇಕಾಗುತ್ತೆ. ನಮ್ದೇನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ತಮ್ಮಗಳಿಗೆ ಅಲ್ಲ, ದಾರೆ ಮಕ್ಳು ಹೆಣ್ಮಕ್ಳಿಗೆ ಇಬ್ಬರಿಗೂ ಅವರು ತಲಾಕೊಬ್ಬೊಬ್ರು ಉಡ್ತಾಳಿ ಕಟ್ಟೋದು, ಸೋದ್ರ ಮಾವನ ಸ್ಥಾನದಲ್ಲಿ ನಿಂತ್ಕೊಂಡು ಸೋದ್ರ ಮಾವನ ಏನು ಕಾರ್ಯಗಳು ಮಾಡಬೇಕು, ಉಡ್ತಾಳಿ ಕಟ್ಟೋದಾಗಿರ್ಬೋದು, ಅರಿಶಿಣ ಎಣ್ಣೆ ಹಾಕೋದಾಗಿರ್ಬೋದು, ಸೋದ್ರ ಮಾವನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತಾ ಇರ್ತಾರೆ. ಅವರಿಗಾದ್ರೂ ಒಳ್ಳೆವು ತರ್ಬೇಕು ತಾನೆ. 2 ಜೊತೆ ತರ್ಬೇಕು ತಾನೆ, ಒಂದೇ ಜೊತೆ ಅವು. ಅವೇನು ಚೆನ್ನಾಗೇ ಇಲ್ಲ, ಆ ಥರದ ತಗೊಂಬಂದವ್ರೆ. ಅದಕ್ಕೇ ನಾನು ಇವ್ರು ಸರಿಯಾಗಿ ಬಿಗಿ ಮಾಡಿಬಿಟ್ಟು ನಾವು 10,000 ಕಿತ್ಕೊಂಡು ಇವತ್ತು ಹೋಗಿ ಆ ಋತು ಹಾಕೊಂಡು ಎದುರಿಗೆ 5,000 ರೂಪಾಯಿ ಸೀರೆ ತಗೊಂಬತ್ತೀವಿ. ಗೊತ್ತಾಗಲಿ ಅವ್ರಿಗೂ ಯಾಕೆ ತಗೊಂಬಂದ್ರು ಅಂತ.
ನಾವು ಮಾತಾಡಬಾರ್ದು ಅಂತಿದ್ರೆ ನಮ್ಮನ್ನೊಂಥರ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅದೇ ಬೇಜಾರು ನನಗೆ. ನಮಗೇನು ಅವ್ರು ಬಂದಿರೋದಕ್ಕೆ ಬೇಜಾರಿಲ್ಲ. ಮಾಡೋಣ, ಇರೋರಿಬ್ರು ಹೆಣ್ಮಕ್ಳು ಮದುವೆ ಮಾಡೋಣ, ನಮಗೇನು ಅದೆಲ್ಲ ಏನು ಬೇಜಾರಿಲ್ಲ. ಏನಪ್ಪ ಪುಣ್ಯ ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ನೀವು ಅಂದ್ಕೋಬೋದು. ನನಗೇನೇನು ಬೇಜಾರಿಲ್ಲ, ಮಾಡಬೇಕು ಅನ್ನೋದು ಆಸೆ ಐತೆ ನಮಗೂ. ಆದರೂ ಏನು ಮಾಡಲಿ, ಅವ್ರು ಮಾಡ್ತಾ ಇರೋದಕ್ಕೆ, ಅವರು ಆ ರೀತಿ ನಮಗೆ ಒಂಥರ ಭೇದ ಭಾವ ಮಾಡ್ತಾ ಇರೋದಕ್ಕೆ ನಮಗೆ ಬೇಜಾರಾಗುತ್ತೆ ಅಷ್ಟೇ. ಅಂದರೆ ನಮ್ಮ ಅತ್ತೆ ನಮ್ಮ ಮಾವನು ಹಂಗೆ, ನಮ್ಮ ಮಗಳಿಗಾದರೆ ಒಳ್ಳೆ ತರಬೇಕು ಅಂತಾರೆ, ನಮಗಾದರೆ ಒಳ್ಳೆ ತಗೊಳಮ್ಮ ಮಗ ಸೊಸಿಗುನು ಅಂತ ಹೇಳ್ಬೇಕಾ ನಮ್ಮ ಅತ್ತೆ. ಅದು ಮಾತ್ರ ಇಲ್ಲ ನೋಡಿ, ಎಷ್ಟು ಬೇಜಾರಾಗುತ್ತೆ ಯಾರಿಗೇ ಆಗಲಿ ಈ ಥರ ಮಾಡಿದ್ರೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.